ನಮಸ್ಕಾರ ರೈತರೇ. ಈಗ ನಾವು ದ್ರಾಕ್ಷಿ ತೋಟದಲ್ಲಿ ಡಾರ್ಮೆಕ್ಸ್ ಸಿಂಪರಣೆ ಈಗ ಚಟ್ನಿ ಮಾಡೋದ್ಲೆ ಯಾವ ಪ್ರಕಾರ ಮಾಡ್ಬೇಕಂದ್ರೆ, ಈಗ ಭಾಳಷ್ಟು ರೈತರದ್ದು ಏನೈತಿ, ನಾವು ಚಾರ್ಜರ್ ಪಂಪ್ಲೇ ಸ್ಪ್ರೇ ಮಾಡಿರ್ತೀವಿ, ನಾವು ಸಜೆಸ್ಟ್ ಮಾಡ್ತೀವಿ. ಆದ್ರೆ ಭಾಳಷ್ಟು ರೈತರ ಕನ್ಫ್ಯೂಸ್ ಆಕಾರು, ಡಾರ್ಮೆಕ್ಸ್ ಹತ್ತೈತಿ ಸ್ಪ್ರೇ ಮಾಡೋಕೆ, ಇದು ಅದು ಪ್ರಕಾರ. ಇವತ್ತು ಈ ವಿಡಿಯೋದಾಗ ಏನೈತಿ, ನಾನು ನಿಮಗೆ ಯಾವ ಪ್ರಕಾರ ಡಾರ್ಮೆಕ್ಸ್ ಸ್ಪ್ರೇ ಮಾಡೋದು ಈಗ ನಾನು ಹೇಳ್ತಾ ಇದ್ದೀನಿ. ಈಗೇನೈತಿ, ನಮ್ದು ಇದು ಚಾರ್ಜರ್ ಪಂಪ್ ಇದೆ. ಚಾರ್ಜರ್ ಪಂಪ್ನಲ್ಲಿ ನಾವು ಡಾರ್ಮೆಕ್ಸ್ ಈಗ ಸದ್ಯ ರೆಡಿ ಮಾಡ್ಕೊಂಡಿದ್ದೀವಿ. 1 ಲೀಟ್ರ್ ನೀರಿಗೆ 40 ml ನಾವು ಹೈಡ್ರೋಜನ್ ಸೈನಮೈಡ್ ಅಂದರೆ ಡಾರ್ಮೆಕ್ಸ್ ಹಾಕ್ಕೊಂಡಿವಿ. ಆದರೆ ಸ್ಪ್ರೇ ಯಾವ ಪ್ರಕಾರ ಮಾಡ್ಬೇಕಂತಂದ್ರೆ, ಈಗೇನೈತಿ ನಾರ್ಮಲಿ ನಾವು ಬ್ಯಾಟ್ರಿ ಚಾರ್ಜ್ ಪಂಪ್ ಮ್ಯಾಗ ಏನು ಮಾಡ್ತೀವಿ ಸ್ಪ್ರೇ ಮಾಡೋದಾತಂದ್ರೆ, ರೈತರಿಗೆ ಏನು ಅನಿಸ್ತೈತಿ ಈ ಪ್ರಕಾರ ಮಾಡೋದೈತಿ. ಈಗ ಈ ಪ್ರಕಾರ ಮಾಡ್ತಂದ್ರೆ ಜಾಸ್ತಿ ನೀರು ಹೋಗ್ತಾವೆ, ಸ್ಪ್ರೇ ಹೋಗ್ತೈತಿ. ಅದಕ್ಕೆ ನಾವೇನು ಮಾಡೋದೈತಿ, ಇದಕ್ಕೊಂದು ಅಡ್ಜಸ್ಟ್ಮೆಂಟ್ ಇದು ಇರ್ತೈತಿ. ಇದು ಹೆಚ್ಚಿಗೆನೂ ಆಕೈತಿ, ಸ್ಲೋನು ಆಕೈತಿ. ಅದಕ್ಕೆ ಈಗ ನಾವು ಜಸ್ಟ್ ಸ್ಟಾರ್ಟ್ ಮಾಡೋದೈತಿ. ಜಸ್ಟ್ ಸ್ಟಾರ್ಟ್ ಮಾಡೋದಂದ್ರೇನ ಇದಟ್ಟು ಪ್ರೆಷರ್ ಇಟ್ಕೊಳ್ದೈತಿ. ನಾವು ಈಗೇನು ನೀವು ವಿಡಿಯೋದಾಗ ನೋಡ್ತಾ ಇದ್ದೀರಿ, ಈ ಪ್ರಕಾರ ಇದಷ್ಟು ಸ್ಪ್ರೇ ಇಟ್ಕೊಂಡು ಅಂದ್ರೆ ಮೊಟ್ಟೆ ಹನಿ ಸಿಡಿಬೇಕು. ಆ ಪ್ರಕಾರ ಏನೈತಿ ಇದು. ಮತ್ತು ನೋಜಲ್ ಯಾವ ಪ್ರಕಾರ ಹಿಡಿದೈತಿ, ಒಲಾಂಡೆ ಮ್ಯಾಗ್ ಹಿಡಿದೈತಿ. ಒಲಾಂಡೆ ಮ್ಯಾಗ್ ಹಿಡಿದು ಈ ಪ್ರಕಾರ ಏನೈತಿ, ಒಲಾಂಡಿಗೆ ಹಚ್ಚಿ ಹಿಡಿದೈತಿ ಇದನ್ನ. ಮತ್ತು ಈ ಪ್ರಕಾರ ನಮ್ಗೆ ಸ್ಪ್ರೇ ಮಾಡ್ತಾ ಹೋಗುದೈತಿ. ಈ ಥರ ಏನೈತಿ, ಈ ಥರ ಸ್ಪ್ರೇ ಮಾಡ್ಕೊತ ಹೋಯ್ತಂದ್ರೆ ನಮಗೂ ಜಾಸ್ತಿ ನೀರನ್ನು ಹತ್ತಲ್ಲ, ಮತ್ತು ಒಲಾಂಡೆನೂ ಸರಿಯಾಗಿ ಎಲ್ಲ ಕಡೆ ಹೈಡ್ರೋಜನ್ ಸೈನಮೈಡ್ ಅಪ್ಲಿಕೇಶನ್ ಆಗ್ತೈತಿ. ಇದ್ರಾಗ ಒಂದು ಕಾಳಜಿ ಏನು ತಗೊಳ್ದೈತಿ ಅಂದ್ರೆ, ಒಲಾಂಡೆದ ನೆತ್ತಿ ಮ್ಯಾಗ ನಮ್ಗೇನೈತಿ ಇಲ್ಲಿದ್ದು ಎಲ್ಲ ಏರಿಯಾ ಇದೆ, ಈ ಪ್ರಕಾರ ಹಿಡ್ಕೊಂಡು ತೋರಿಸ್ರೆ ಇದೆಲ್ಲ ತೊಯ್ದಿದೆ. ಯಾಕಂದ್ರೆ ನಮಗೆ ಮ್ಯಾಗಿನ ಸೈಡ್ದು ಜಾಸ್ತಿ ಕಡ್ಡಿ ಬರಬೇಕಾಗೈತಿ. ಕೆಳಗೆ ಮುಖ ಮಾಡಿ ಬಂದಿದ್ದು ಕಡ್ಡಿ ಏನಿರ್ತಾವೆ ಅದಕ್ಕೆ ಸನ್ಲೈಟ್ ಹತ್ತಂಗಿಲ್ಲ. ಒಲಾಂಡೆ ನೆತ್ತಿ ಮ್ಯಾಗ ಏನೈತಿ ನಮ್ಗೆ ಜಾಸ್ತಿ ಪ್ರಮಾಣದಾಗ ತೋರಿಸಿ ತೆಗಿದೈತಿ ಎಲ್ಲ. ಇದನ್ನಿಷ್ಟು ನೀವು ಹಿಡ್ಕೊಂಡು ಕಂಟಿನ್ಯೂ ಸಾವಕಾಶ ಹಿಂಗೆ ಹೋದ್ರೂ ಇದೇನೈತಿ, ಕಡಿಮೆ ನೀರು ಒಂದು 4 ಪಂಪ್ದಾಗ 1 ಎಕರೆ ಆಗ್ತೈತಿ. 4 ಪಂಪ್ ಅಂದ್ರೆ ನಿಮ್ದು ಒಲಾಂಡೆ ಎಷ್ಟು ವರ್ಷದೈತಿ, ಎಷ್ಟು ಹಳಿ ಗಿಡ ಐತಿ, ಅದ್ರ ಮ್ಯಾಗೂ ಡಿಪೆಂಡ್ ಐತಿ. ಕೊಯ್ಯಾಕೆ ಎಟ್ಲೆ ಇವತ್ತೈತಿ ಅಂದ್ರೂ ಏನೈತಿ, ಒಂದು 25 ಲೀಟ್ರಕ್ಕೆ 1 ಲೀಟ್ರ್ ಡಾರ್ಮೆಕ್ಸ್ ಹಾಕಿರೂ ಇದೇನಾಕೈತಿ, 2 ರಿಂದ 3 ಲೀಟ್ರ್ ಡಾರ್ಮೆಕ್ಸ್ದಾಗ 1 ಎಕರೆ ಆಕೈತಿ. 1 ಎಕರೆಗೆ 3 ರಿಂದ 4 ಪಂಪ್ ಹತ್ತಾವು. ಒಲಾಂಡೆ ಸಣ್ಣ ಇದು ಹೊಸ ಹೊಡ, ನಿಮ್ಗೆ ಹೊಡ ಹೊಸದಿತ್ತಂದ್ರೆ, ಪ್ಲಾಟ್ ಹೊಸದಿತ್ತು ಅಂದ್ರೆ ಏನಾಕೈತಿ, ಜಲ್ದಿನ 3 ಪಂಪ್ದಾಗ ಆಕೈತಿ. ಪ್ಲಾಟ್ ಹಳಿದಿತ್ತು, ಒಲಾಂಡೆ ಹಳಿವಾಗಿದ್ದು ಅಂದ್ರೆ ಏನಾಕೈತಿ, ಪ್ಲಾಟು ಜಾಸ್ತಿ ನೀರು ಹತ್ತೈತಿ. ಈ ಪ್ರಕಾರ ಸಿಂಪರಣೆ ಮಾಡ್ಕೊತ ಹೋಗೋದೈತಿ. ಮತ್ತೊಂದು ಏನು ಹೇಳ್ದತ್ತಂದ್ರೆ, ಹೈಡ್ರೋಜನ್ ಸೈನಮೈಡ್ ಇದು ಡಾರ್ಮೆಕ್ಸ್ ಅಪ್ಲಿಕೇಶನ್ ಅಂದ್ರೆ ಸ್ಪ್ರೇ ಮಾಡೋದು ಟೈಮಿಂಗ್ ಯಾವುದು ಸರಿಯಾದ ಅಂದ್ರೆ, ಟೆಂಪ್ರೇಚರ್ ಏನು ಲೋ ಇರ್ತೈತಿ. ನೀವು ಮುಂಜಾನೆ 6ಕ್ಕೆ ಚಾಲು ಮಾಡಿರಿ, 10 ಗಂಟೆ ಮಟ್ಟ, ಮ್ಯಾಕ್ಸಿಮಮ್ 10 ಗಂಟೆ ಮಟ್ಟ ನಿಮಗೆ ಸ್ಪ್ರೇ ಮಾಡೋಕೆ ನಡಿತೈತಿ. ಅದ್ರ ಮುಂದೆ ಸ್ಟಾಪ್ ಮಾಡೋದು. ಆಮೇಲೆ ಸಾಯಂಕಾಲ 5 ಗಂಟೆ ಮುಂದೆ ಮತ್ತೆ ಬಿಸಿಲು ಒಂದು ಟೆಂಪ್ರೇಚರ್ ಕಡಿಮೆ ಆಗಂತಲೇ ನೀವೇನೈತಿ ಸ್ಪ್ರೇ ಮಾಡ್ಬೋದು. ಈ ಪ್ರಕಾರ ಏನೈತಿ ಸ್ಪ್ರೇ ಮಾಡೋದೈತಿ.